ಈ ಒಂದು ಪ್ರಪಂಚದಲ್ಲಿ ಎವ್ರಿ ಸಿಂಗಲ್ ಪರ್ಸನ್ ಈಸ್ ಬಾರ್ನ್ ವಿತ್ ಅ ಪರ್ಪಸ್ ಏನು ಅಂತ ಹೇಳಿದ್ರೆ, ನಾನು ಏನು ಮಾಡಬೇಕು ಲೈಫಲ್ಲಿ ಅಂತ ಇಟ್ ಹ್ಯಾಸ್ ಟು ಬಿ ಫ್ಲೋಯಿಂಗ್ ನ್ಯಾಚುರಲಿ, ನಾಟ್ ಬೈ ಫೋರ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಈ ಒಂದು ಪರ್ಪಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಚಾನಲ್ಗೆ ಬೇರೆ ಬೇರೆ ಥರ ಸೆಲೆಬ್ರಿಟೀಸು, ಬೇರೆ ಬೇರೆ ಥರ ಫೇಮಸ್ ಪರ್ಸ್ನಾಲಿಟೀಸು, ಅವರ ಪರ್ಪಸ್ ಫಾಲೋ ಮಾಡಿದವರು, ಅವರೊಂದು ನೇಚರ್ಗೋಸ್ಕರ ಏನೋ ಮಾಡಿದವರು, ಇಲ್ಲ ಸಖತ್ತಾಗಿ ಬಿಸ್ನೆಸ್ ಮಾಡ್ತಾ ಇರೋರು, ಎಲ್ಲ ಥರದ ಒಂದು ಕಾನ್ಸೆಪ್ಟನ್ನ ನೋಡ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ತುಂಬ ಜನರು ದೇ ವುಡ್ ಹ್ಯಾವ್ ಫಾಲೋಡ್ ಅ ಟ್ರೆಂಡ್, ಬಟ್ ಕೆಲವರು ದೇ ಫಾಲೋಡ್ ಸಮಥಿಂಗ್ ವಿಚ್ ರಿಯಲಿ ಮೀನ್ಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ದೇರ್ ಹಾರ್ಟ್. ಅದೇ ಥರ ನಮ್ಮ ಒಂದು ಪ್ರಾಪರ್ಟಿಯಲ್ಲಿದ್ದಾರೆ. ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು ಅಂತ ಇಲ್ಲ, ಬಟ್ ಜಸ್ಟ್ ಟು ಟೆಲ್ ಯು ಒನ್ ಅಮೇಝಿಂಗ್ ಸೋಲ್, ವಾವಾ ಸುರೇಶ್. ಇವ್ರನ್ನ ಗೊತ್ತಿಲ್ಲದಿರೋ ಜನರು ಇಲ್ಲ ಅಂತ ಹೇಳೋದಕ್ಕಿಂತ, ಅವ್ರನ್ನ ನೀವು ಒಂದು ಸರ್ತಿ ಹೋಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅವ್ರನ್ನ ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕಡೆ ನೋಡಿದ್ರೆ ಯು ವಿಲ್ ಫೀಲ್ ಈಸ್ ಬಾರ್ನ್ ಟು ಡೂ ಸಮಥಿಂಗ್ ವೆರಿ ಪವರ್ಫುಲ್ ಅಂತ. ಸೊ ಈಸ್ ವಾವಾ ಸುರೇಶ್ ಫ್ರಮ್ ಕೇರಳ, ಗಾಡ್ಸ್ ಓನ್ ಕಂಟ್ರಿ. ಅವರು ಇವತ್ತು ನಮ್ಮ ಕೌಂಟಿಗೆ ಬಂದಿದ್ದಾರೆ. ಅವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ. 200+ ಸ್ನೇಕ್ ರೆಸ್ಕ್ಯೂ ಮಾಡಿದ್ದಾರೆ, ಕಿಂಗ್ ಕೋಬ್ರಾಸು. ಆ್ಯಂಡ್ ಈ ಹ್ಯಾಸ್ ರೆಸ್ಕ್ಯೂಡ್ ಮೋರ್ ದೆನ್ 55,000 ಸ್ನೇಕ್ಸ್, ವೆನಮಸ್ಸು, ಸೆಮಿ ವೆನಮಸ್ಸು, ನಾನ್ ವೆನಮಸ್ಸು, ಎಲ್ಲ ದೊಡ್ಡ ದೊಡ್ಡ ಕಿಂಗ್ ಕೋಬ್ರಾ. ಅವ್ರನ್ನ ಗೂಗಲಲ್ಲಿ ಹೊಡೆದ್ರೆ ಕಿಂಗ್ ಕೋಬ್ರಾ ಹಿಂಗೆ ಹಿಡ್ದಿರೋ ಅಂಥ ಒಂದು ಫೋಟೋಸು. ಸೊ ದಟ್ ಈಸ್ ಹೌ ಈ ಹ್ಯಾಸ್ ಬಿಕಮ್ ದ ಪರ್ಸನ್ ಬೈ ನೇಮ್ ಸ್ನೇಕ್ ಮಾಸ್ಟರ್ ಒಂದು ಕಡೆ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಎಮೋಷ್ನಲ್ಲು. ಅವ್ರನ್ನ ಇವತ್ತು ನಮ್ಮೊಟ್ಟಿಗೆ ಕರೆದು ಮಾತಾಡಿಸುವ. ಅವ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದ್ರೆ, ಐ ನೀಡ್ ಅಟ್ ಲೀಸ್ಟ್ 3 episodes ಜಸ್ಟ್ ಟು ಸೇ ಹೂ ಈಸ್ ಈ ಆ್ಯಂಡ್ ವಾಟ್ ಹ್ಯಾಸ್ ಈ ಡನ್. ಸೊ ವಾಟ್ ಈಸ್ ಯುವರ್ ಪರ್ಪಸ್ ಅಂತ ನೀವು ಕ್ವಶನ್ ಮಾರ್ಕ್ ಇದ್ದರೆ ಈ ಒಂದು ಎಪಿಸೋಡ್ನ ಕಂಟಿನ್ಯೂಸ್ ಆಗಿ ನೋಡಿ. 3 ಸೀರೀಸ್ ಮಾಡ್ತಾಯಿದ್ದೀವಿ. ಆ 3 ಸೀರೀಸಲ್ಲಿ ಯು ವಿಲ್ ಹ್ಯಾವ್ ಅ ವೆರಿ ವೆರಿ ಬಿಗ್ ಬ್ರೇಕ್ ಥ್ರೂ ಎಕ್ಸ್ಪೀರಿಯನ್ಸು. ಸೊ ಬನ್ನಿ ಇನ್ವೈಟ್ ಮಾಡುವ ನಮ್ಮ ಎಲ್ಲರ ಫೇವರೇಟ್, ದ ಪರ್ಸನ್ ಹೂ ರೋಟ್ ಹಿಸ್ಟ್ರಿ ಆ್ಯಂಡ್ ದ ಪರ್ಸನ್ ಹೂ ಈಸ್ ಸಮಥಿಂಗ್ ಲೈಕ್ ಅವ್ರು ಮಾಡಿರುವಂಥ ಒಂದು ಸೇವೆ ಇದೆಯಲ್ಲ, I have no words to explain. Let's welcome Wawa Suresh. Yes. A king cobra's bite is deadly. To make matters worse, antivenom for king cobra's bite is not readily available in India. So I just have one word of advice for my friends who live here. Caution: whenever you are out walking, carry a stick and tap the ground with it. To my viewers, let me repeat. Please don't imitate me or try what you see on this show. She is a long snake, more than 13 feet long. We will take her to the forest office and accurately measure the length before we release her into the adjoining forest. Even though I have caught 112 king cobras, this is the first time I am getting one that is shedding its skin. Its venom is more potent at this time. King cobras have a gland on each of their jaws where the venom is stored. Namaskar. Welcome to Kodagu. Kodagu is like your very closest place. ನೀವು ನಾನು കുറച്ച് ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಆಕ, ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ ದ ಲ್ಯಾಂಗ್ವೇಜ್, ಇಟ್ ಈಸ್ ಅಬೌಟ್ ದ ಎಮೋಷನ್ಸ್. ಕೊಡಗಲ್ಲಿ ನಿಮ್ಮಳು കുറേ ಆಳನ್ನ ഇപ്പോൾ ಯು ಹ್ಯಾವ್ ಕನೆಕ್ಟೆಡ್ ಟು ಪೀಪಲ್. ನೆನ್ನೆ ನವೀನ್ ರಾಕಿ ಅಂತ ಬಂದಿದ್ರು, ಮತ್ತು ಬೇರೆ ಬೇರೆ ಜನರು. ಸೊ ಐ ನೋ ಯು ಹ್ಯಾವ್ ರೆಸ್ಕ್ಯೂಡ್. ನಂಬರ್ಸ್ ಹೇಳ್ಕೊಂಡು ಹೋದರೆ 55,000 ರೆಸ್ಕ್ಯೂ, 200+ ಇದು ವೆನಮ್ ಬೈಟ್ಸು, ಬೇರೆ ಲೈಕ್ ಸ್ನೇಕ್ ಬೈಟ್ಸ್ ಆಗಿರುವಂಥದ್ದು, ಬೆರಳಿಗೆ ಹೋಗಿರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿ, ಯೂಟ್ಯೂಬ್ ಮಾಡಿ. ಬಟ್ ಐ ವಾಂಟ್ ಟು ಗೋ ಸಮ್ ವೆರಿ ಡಿಫ್ರೆಂಟ್. ಸೊ ಆರ್ ವಿ ರೆಡಿ ಫಾರ್ ದಟ್? ಓಕೆ. ನನಗೆ ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಸ್ಟೋರಿ ವಿಚ್ ಡಿಸೈಡೆಡ್, ನಿಮ್ಮನ್ನ ಎಪ್ಪದು ಡಿಸೈಡ್ ಹಾಕಿ ನಿಮ್ಮൾക്ക് ಲೈಫಲ್ಲಿ ഇപ്പോൾ എല്ലാവർക്കും ഒരു സ്റ്റോറി ഉണ്ടാവും. ദിസ് ഈസ് വൈ ഐ കെയിം ടു ദിസ് ഫീൽഡ് എന്ന്. എന്ത് സ്റ്റോറി ഉള്ളത് നിങ്ങളുടെ ലൈഫിൽ? സ്റ്റോറി എന്ന് പറഞ്ഞാൽ സത്യം പറഞ്ഞാൽ മലയാളം
എല്ലാവർക്കും അറിയാം. കുഴപ്പമില്ല, അത് ನಾನು കുറച്ച് ട്രാൻസ്ലേറ്റ് ചെയ്തത് ഷോർട്ട് ആക്കി ನಾನು പറയാം. ഒരു 13-14 വയസ്സിൽ വീട്ടിൻ്റെ പിന്നെ ബുദ്ധിമുട്ടുകളുണ്ട്. അതൊക്കെ വീട്ടിൽ ഭയങ്കര കഷ്ടപ്പാടായിരുന്നു, ഒരുപാട് താഴേക്കായിരുന്നു. അവിടെ നിന്ന് ഞാൻ എൻ്റെ സ്വന്തം പ്രയത്നത്തിൽ കൂടി 13-ാമത്തെ വയസ്സിൽ ആദ്യത്തെ കോബ്ര പിടിക്കുന്നു, കോബ്ര ക്യാച്ച്, സ്മോൾ ചെറിയ കോബ്ര. അത് കഴിഞ്ഞ് പിന്നെ ഇങ്ങോട്ട് അതിനെ സ്റ്റഡി ചെയ്യണമെന്നു, അങ്ങനെ അതിൻ്റെ പുറകെ യാത്ര ചെയ്തു. ഇപ്പോൾ 39 years old. ഇപ്പോൾ 55,000 കളക്ഷൻ, സ്നേക്ക് ബൈറ്റ് 5,000 കളക്ഷൻ, ബൈറ്റ് ആക്കിയത് വെനമസ് ആൻഡ് നോൺ വെനമസ്. ഡെഡ്ലി വെനമസ് 25, ഫോർ 6 ടൈം വെന്റിലേറ്റർ ബാക്കി ICU. പിന്നെ കളക്ഷൻ 238 കിങ് കോബ്ര 4,000 പൈത്തൺ ഒരു 50-60 കോബ്ര, നാജ കോമൺ കോബ്ര ക്യാച്ചിങ്, ഒരു 5,000-6,000 വൈപ്പർ, റസൽസ് വൈപ്പർ. അത് സ്നേക്സ് വെനമസ് ആൻഡ് നോൺ വെനമസ് ടോട്ടലി 55,000. സൂപ്പർ. ഇപ്പം ഈ സ്നേക്ക് ഇതെല്ലാം നിങ്ങൾ റെസ്ക്യൂ ഇതെല്ലാം ആക്കി. പക്ഷേ എഗൈൻ ഐ ഗോ ബാക്ക് ടു ദ ക്വസ്റ്റ്യൻ, പ്രതിയൊരാൾക്കും ഒരു സ്റ്റോറി ഉണ്ടാവും. ആ സ്റ്റോറിയിലാണ് അവർ കണ്ടുപിടിക്കൽ ನಾನು ദിസ് ഈസ് വൈ ഐ എം ബോർൺ. ഇപ്പം മേ ബി എക്സാമ്പിൾ പറയാം, ಯು ಸಾ ಸಂಬಡಿ ಬಿಟನ್ ಬೈ ಎ ಸ್ನೇಕ್, ಆರೋ ಪಾಮುನ ಕೊನ್ನು ಇಲ್ಲ ಆರ್ಕೋ ಪಾಂಬು ಕಡಿച്ച്, അത് ഇറ്റ് വെൻ ടു യുവർ മൈൻഡ്, എവിടെയോ പോയിട്ട് ആച്ചാ ഇങ്ങനെ ആയിപ്പോയല്ല, ഞാൻ പാമ്പിനെ രക്ഷിക്കണോ ഇല്ല ആൾക്കാരനെ രക്ഷിക്കണോ. ഇത് എപ്പോൾ തോന്നിയത് ലൈഫിൽ? 13-14 വയസ്സിൽ തോന്നിയതാണ്. എന്താ എനി പർട്ടിക്കുലർ? എൻ്റെ നാട്ടിൽ ഒരുപാട് സ്നേക്സിനെ കില്ല് ചെയ്യുന്നുണ്ടായിരുന്നു. അപ്പോൾ അതിന് എന്നെയും വിളിച്ചിട്ടുണ്ട്, അങ്ങനെ കൊല്ലാട്ടെന്നെ വിളിച്ചിട്ടുണ്ടായിരുന്നു. അപ്പം ഞാനത് ആദ്യം ഒരു പ്രാവശ്യമൊക്കെ ഞാൻ എൻ്റെ പിറകെ സഞ്ചരിച്ചപ്പോൾ എനിക്ക് തോന്നി അത് ഒരു ഇങ്ങോട്ട് വന്ന് നമ്മളൊന്നും ചെയ്യുന്നില്ല, അവരുടെ ആവാസ സ്ഥലത്തേക്ക് നമ്മൾ ചെല്ലുന്നു, നമ്മളെത്തുന്നു. അപ്പോൾ അത് നമ്മളെ ചിലപ്പോൾ അത് പേടിച്ചിട്ട് അല്ലെങ്കിൽ ടെൻഷൻ കൊണ്ട് നമ്മളെ അറ്റാക്ക് ചെയ്യാണ്ട് തോന്നും. പക്ഷെ അത് അറ്റാക്ക് ചെയ്യാനല്ല വരുന്നത്, അവിടെ ഒരു സെൽഫ് പ്രൊട്ടക്ഷൻ മാത്രം, ഡിഫെൻഷൻ. അപ്പോൾ ഞാൻ അത് മനസ്സിലാക്കി. പിന്നെ അവരെ പ്രൊട്ടക്ട്, അവർ ഏറ്റവും എന്താ പറയുക, ഒരു ഉപദ്രവമില്ലാത്ത ഒരു ജീവിയാണെന്ന് മനസ്സിലാക്കി. പിന്നെ ഗോഡ്, ഒരു ഹൈന്ദവ ആചാരം പറഞ്ഞ് ആരാധിക്കുന്നൊരു കൺസെപ്റ്റിലേക്ക് വന്നു. അപ്പോൾ ക്ഷേത്രങ്ങളിൽ ഇത് ആരാധിക്കുന്നുണ്ട്. അപ്പോൾ ഇതിനെ പഠിക്കണമെന്ന് തോന്നി. അപ്പോൾ എനിക്ക് തോന്നുന്നത് ഏറ്റവും അനിവാര്യം, അതായത് നമ്മുടെ എക്കോ ബാലൻസ് മെയിൻറ്റെയിൻ ചെയ്യുന്നതിലും സ്നേക്സിന് ഒരു വെരി ഇമ്പോർട്ടൻറ്റ് 20-25% അവരുടെ പ്രസൻസ് ഉണ്ട്. അപ്പോൾ അത് കഴിഞ്ഞ് നോക്കിയപ്പോൾ മെഡിസിൻ ഇപ്പോൾ നമുക്ക്, ഞാൻ RCCയിൽ റീജിയണൽ ക്യാൻസർ സെൻ്ററിലെ ഒരു നിത്യ സന്ദർശകനാണ്. അപ്പോൾ അവിടുത്തെ മെഡിസിൻ്റെ ഡീറ്റെയിൽസ് നോക്കിയപ്പോൾ അതിലും ക്യാൻസറിൻ്റെ പെയിൻ കില്ലർ സ്നേക്ക് വെനത്തിലെ കണ്ടൻറ്റാണ്. അത് കഴിഞ്ഞ് മെഡിക്കൽ കോളേജിൽ ഞാനൊരു സ്ഥിരം സന്ദർശകനാണ്. അപ്പോൾ അവിടെ ചെന്നപ്പോൾ ഇവൻ നമ്മുടെ ഹാർട്ട് അറ്റാക്ക്, ബ്ലഡ് ക്ലോട്ടിങ് മെഡിസിൻ കൊയാബുലി സ്നേക്ക് വെനമാണ്. പിന്നെ അത് ആക്സിഡൻറ്റ്, ബ്രെയിൻ പ്രോബ്ലം വരുമ്പോൾ ആക്സിഡൻറ്റ്, ബ്രെയിനകത്ത് ബ്ലഡ് ക്ലോട്ടായ അതും സ്നേക്ക് വെനമാണ്. പിന്നെ സ്നേക്ക് ബൈറ്റ് മെഡിസിൻ സ്നേക്ക് വെനം. ഇതെല്ലാം ഒരു 90% പ്രോട്ടീൻ 90%. വേൾഡിലൊന്നുമില്ല. അപ്പോൾ ഇതിനെ പ്രൊട്ടക്റ്റ് ചെയ്യണം തോന്നി ഇതിലേക്ക് ഇറങ്ങി. അപ്പോൾ അതുകൊണ്ട് ഒരുപാട് ക്ലാസ്സുകൾ 10,000 അവയർനെസ് ക്ലാസ്, പിന്നെ അതുപോലെ ട്രെയിനിങ് 25 years old ട്രെയിനിങ് 2060. 10,000 ಟ್ರೈನಿಂಗ್ ಕ್ಲಾಸ್ ಕಾಸರಗೋಡು ಟು ಟ್ರಿವಾಂಡ್ರಮ್. ಆಸಮ್. ನೋಡಿ, ಇವಾಗ ಒಂದು ಅವರು ಹಾವುಗಳನ್ನ ಕೊಲ್ತಾ ಇರೋದು ನೋಡಿದ್ರು, ಹಾವುಗಳದ್ದು ಪ್ರಾಮುಖ್ಯತೆ ಎಕೋಲಜಿಗೆ ಎಷ್ಟು ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ನಮ್ಮ ಈ ಟೆಂಪಲಲ್ಲೆಲ್ಲ ಹೋದರೆ ದೇವ್ರದ್ದು ಅಂದರೆ ಸ್ನೇಕ್ನ ಒಂದು ಪ್ರೇ ಮಾಡ್ತಾರೆ, ಇಂಥದ್ದನ್ನೆಲ್ಲ ನೋಡ್ತಾರೆ. ಸೊ ಅಲ್ಲಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಅದ್ರ ಮೇಲೆ ಸ್ಟಡಿ ಮಾಡಿ ಅದರದ್ದು ನಮ್ಮ ಬಾಡಿಗೆ ಯಾವ ಥರದ ಎಫೆಕ್ಟ್ ಆಗುತ್ತೆ, ಯಾವ ಬೈಟ್ ಯಾವ ಥರ ಇರುತ್ತೆ, ಯಾವ ಥರ ಒಂದು ರಿಸರ್ಚ್ಗೂ ಕೂಡ ಹೇಳ್ತಾರೆ. ಅದೇ ಥರ ಬೇರೆ ವಿಚಾರಗಳಿಗೆ ಹೋಗ್ತಾರೆ. ಫೈನಲಿ ಈ ಹೆಂಡ್ಸಪ್ ಡೂಯಿಂಗ್ 10,000+ ಸೆಷನ್ಸು, ಅವೇರ್ನೆಸ್ಸು, ಕಾನ್ಸೆಪ್ಟ್ಸ್ ಎಲ್ಲ ಮಾಡಿ ಜನರಿಗೆಲ್ಲ ಎಜುಕೇಟ್ ಮಾಡ್ಕೊಂಡು ಹೋಗ್ತಾರೆ. ಇವ್ರನ್ನ ನೋಡಿ ಜನರು ಐಡೆಂಟಿಫೈ ಮಾಡೋಕ್ಕಾಗ್ತಾರೆ ಯಾವುದು ವೆನಮಸ್ಸು ಯಾವುದು ನಾನ್ ವೆನಮಸ್ ಅಂತ. ಅಲ್ಲಿ ತನಕ ಹಾವು ಕಂಡ್ರೆ ಕೊಲ್ಲೋದೊಂದೇ ಇದ್ದಿದೆ ಎಲ್ಲ ಕಡೆ. ಸೊ ಈ ಒಂದು ಚೇಂಜಸ್ ತರ್ತಾರೆ.
ಫೈನಲ್ ಆಗಿ ಇವರು ಒಂದು ವಾವ ಸುರೇಶ್ ಅಂತ ಫೇಮಸ್ ಆಗ್ತಾರೆ, ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾನಲಲ್ಲಿ ಟಿ ವಿಯಲ್ಲಿ ಬರ್ತಾರೆ, ಅದಕ್ಕೆ ಎಪಿಸೋಡ್ಸ್ ಮಾಡ್ತಾರೆ, ತುಂಬ ಫೇಮಸ್ ಆಗ್ತಾರೆ. ಆಮೇಲೆ ಅವರಿಗೆ ಸ್ನೇಕ್ ಬೈಟ್ ಮಲ್ಟಿಪಲ್ ಟೈಮ್ಸ್ ಆದಾಗ ತುಂಬ ಅವರು ಇಲ್ಲ ಅಂತಲೇ ಕೂಡ ನ್ಯೂಸ್ ಮಾಡಿಬಿಟ್ಟಿರ್ತಾರೆ. ಅವ್ರದ್ದು ಬೆರಳು ಹೋಗಿದೆ, ಅವ್ರದ್ದು ಕೈ ಆಗಿ, ಐ ಮೀನ್ ಆ್ಯಂಟಿ ವೆನಮ್ ಅವ್ರದ್ದು ಕಂಪ್ಲೀಟ್ ಬಾಡಿಯಲ್ಲಿ ಅದು ಈಗಲೂ ಕೂಡ ಇದೆ. ಸೊ ಇದೆಲ್ಲ ಆಗ್ತಾ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಪರ್ಪಸ್ ಅಂತ ಫಾಲೋ ಮಾಡಿದ್ಮೇಲೆ, ಅವ್ರ ಪ್ಯಾಷನ್ ಅಂತ ಫಾಲೋ ಮಾಡಿದ್ಮೇಲೆ ಅವರ ಒಂದು ಫೈನಾನ್ಷಿಯಲ್ ಸ್ಟೇಟ್ ಯಾವ ಥರ ಹೋಗುತ್ತೆ, ಅವರ ಲೈಫಲ್ಲಿ ಯಾವ ಥರ ಚಾಲೆಂಜಸ್ ಬರುತ್ತೆ, ಅವ್ರು ಯಾವ ಥರ ಅದನ್ನ ಫೇಸ್ ಮಾಡ್ತಾರೆ. ಬಟ್ ಸ್ಟಿಲ್ ಇಲ್ಲ, ನಾನು ಒಬ್ಬನೇ, ನನ್ನ ಲೈಫ್ ಹೀಗೆ, ನಾನು ಆರಾಮಾಗಿದ್ದೀನಿ, ನಾನು ಐ ಆಮ್ ಬಾರ್ನ್ ಟು ಬಿ ಲಿವಿಂಗ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಟು ದಿಸ್ ವರ್ಲ್ಡ್ ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಅವರು ಬೆಳೀತಾರೆ. ಬಟ್ ಅವರು ಈ ಒಂದು ಫೀಲ್ಡಲ್ಲಿ ದುಡ್ಡು ಮಾಡ್ತಾರಾ ಅಂತ ಹೇಳೋದು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅದನ್ನ നമ്മൾ ನೆಕ್ಸ್ಟ್ ಎಪಿಸೋഡിൽ ನಾನು ഷെയർ ആക്കാം. നിങ്ങൾ ഈ ഒരു ഫീൽഡിൽ വന്നിട്ട് പൈസ ആക്കിയ ഇല്ല പാഷന് എന്തായിട്ട് മാറിയെന്ന്. ഓക്കെ, ನೆಕ್ಸ್ಟ್ ಎಪಿಸೋಡ್ കിട്ടുമല്ലേ. ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡದೆ ನೋಡಿ, ಇಂಟ್ರೆಸ್ಟಿಂಗ್ ಎಪಿಸೋಡ್. ಈಸ್ ವಾವ ಸುರೇಶ್ ಕನ್ವರ್ಟೆಡ್ ಇಸ್ ಪ್ಯಾಷನ್ ಆ್ಯಂಡ್ ವಾಸ್ ಈ ಸಕ್ಸಸ್ಫುಲ್ ಇನ್ ಫೈನಾನ್ಸ್ ಆ್ಯಂಡ್ ಹೌ ಡಿಡ್ ಇಟ್ ಚೇಂಜ್ ಇಸ್ ಲೈಫ್ ಅಂತ ಹೇಳೋದನ್ನ ಡಿಕೋಡ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಅವರ ಚಾನಲ್ ಕೂಡ ಇದೆ ವಾವ ಸುರೇಶ್ ಅಂತ, ಅದನ್ನ ಕೂಡ ಫಾಲೋ ಮಾಡಿ ಫಾರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಬಾಯ್.